ನಮಸ್ಕಾರ. ಒಂದಿನ ಮುಲ್ಲಾ ನಸರುದ್ದೀನ್ ಕೆಲಸ ಮುಗಿಸಿ ಮನೆಗೆ ಬಂದಿತ್ತ. ಕೆಲಸ ಮುಗಿಸಿ ಮನೆಗೆ ಹೊಂಟಿದ್ದ, ಕತ್ಲಾಗಕತ್ತಿತ್ತು. ಹಂಗೆ ಸ್ವಲ್ಪ ಮಿಂಗಿ ಕುಡಿಯೋ ಚಟ ಇತ್ತು. ಕುಡ್ಕೊಂಡು ಮನೆಗೆ ಹೊಂಟ. ಮನೆಗೆ ಹೋದ ನಂತರ ಮನೆಯ ಕೀಲಿಯನ್ನ ತೆಗಿಬೇಕಂತ ಕಿಶಕ್ ಕೈ ಹಾಕ್ತಾನ. ಕಿಶದೊಳಗ ಕೀಲಿ ಇಲ್ಲ. ಆಗ ನಸರುದ್ದೀನ್ ಏನ್ ಮಾಡ್ತಾನಂದ್ರ, ಆ ಮನೆಯಿಂದ ಸ್ವಲ್ಪ ದೂರ ಬರ್ತಾನ. ಅಲ್ಲಿ ದೀಪದ ಕಂಬ ಇರ್ತದ, ಅದ್ರ ಕೆಳಗ ಕೀಲಿ ಹುಡುಕಕ್ ಶುರು ಮಾಡ್ತ. ಬಳತನ ಆತದ. ಕೀಲಿ ಹುಡುಕ್ತಾಕನ. ಅವ್ರಿವ್ರು ಬರ್ತಾರ, ಕೇಳ್ತಾರ ಏನ್ ಅಂತ ಕೇಳಿದಾಗ, ಕೀಲಿ ಕಳ್ದದ, ಹುಡುಕಾಕತ್ತೀನಿ, ನನ್ನ ಮನಿ ಐತು, ಕೀಲಿ ಕಳ್ದದ, ಅದಕ್ಕೆ ಹುಡುಕಾಕತ್ತೀನಿ ಇರ್ತದ. ಆತನ ಜೊತೆ ಓದೋರು ಕೂಡ ಹುಡುಕಾಕ್ ಶುರು ಮಾಡ್ತಾರ, ಆತಗ್ ಸಹಾಯ ಮಾಡ್ಬೇಕಂತೇಳಿ. ಕೊನೆಗೆ ಅದರಲ್ಲಿ ಒಬ್ಬರು ನಸರುದ್ದೀನ್ ಕೇಳ್ತಾರ, ಎಲ್ಲಿ ಕಳ್ಕೊಂಡಿದ್ದೀನಿ ನಿನ್ ಕೀಲಿ? ಆತ ಅಂತಾನ, ಮನಿ ಬಲ್ ಕಳ್ಕೊಂಡಿನಿ ಅಂತದ. ಮನಿ ಬಲ್ ಕಳ್ಕೊಂಡಿದ ಅಂದ್ರೆ ಇಲ್ಲಿ ಯಾಕೆ ಹುಡುಕ್ಯಾಡಕತ್ತಿದೀಯ ಅಂತ ಪ್ರಶ್ನೆ ಮಾಡಿದಾಗ ನಸರುದ್ದೀನ್ ಹೇಳ್ತಾನ, ಮನಿ ಬಲ್ಲಿ ಬೆಳಕಿಲ್ಲ, ಕತ್ಲದಲ್ಲಿ. ಇಲ್ಲಿ ದೀಪದ ಕಂಬದ ತೆಳಗ ಬೆಳಕದ, ಅದಕ್ಕೆ ಇಲ್ಲಿ ಹುಡುಕ್ಯಾಡಕತ್ತೀನಿ ಅಂತ. ಅದನ್ನ ಕೇಳಿದ ಎತ್ತರಗಿದ್ದು ವ್ಯಕ್ತಿ ಇಷ್ಟು ಸಿಟ್ಟು ಬರ್ತದ, ಬಹಳಷ್ಟು ಸಿಟ್ಟು ಬರ್ತದ. ಎಂತ ಹುಚ್ಚು ಮನುಷ್ಯ ನೀವು ಅಂತೇಳಿ ಅಂತಾನ. ಇದು ಒಂದು ಕತೆ. ಆದ್ರೆ ಇನ್ನೊಂದು ಕತೆ, ಎರಡೂ ಒಂದೇ ತರ ಅದಾವ. ಒಬ್ಬ ಅಜ್ಜಿ ಕೌದಿಯನ್ನು ಒಲಿತಿರ್ತಾವ ಮನ್ಯಾಗ ಕೂತು. ಕೌದಿ ಒಲಿಯುವ ಸಂದರ್ಭದಲ್ಲಿ ಮಧ್ಯಾಹ್ನ ಊಟಕ್ಕಂತೇಳಿ ಆಗ ಹೊಲೆಯುವ ಕೌದಿಯನ್ನ ಎತ್ತಿಟ್ಟು ಊಟಕ್ಕೆ ಹೋಗ್ತಾಳ. ಊಟ ಮಾಡಿ ಮತ್ತೆ ಕೌದಿ ತುಂಬ ಕುಂದ್ರಬೇಕನ್ನತಿಗೆ ಕೌದ್ಯಾಗ ಹೊಲಿಬೇಕಾದ ಸೂಜಿ ಕಾಣಲಾಗ. ಆಗ ಆ ಅಜ್ಜಿ ಎಲ್ಲ ಕೌದಿ ಜಾಡಿಸ್ತಾವ, ನೋಡ್ತಾವ. ಮನ್ಯಾಗ ಸ್ವಲ್ಪ ಬೆಳಕು ಕಡಿಮೆ ಇರ್ತದ. ಅಕ್ಕಿ ಏನ್ ಮಾಡ್ತಾಳ ಅಂದ್ರ ಅಂಗಳದಾಗ ಬಂದು ಸೂಜಿ ಹುಡುಕ್ಯಾಡಕ್ ಶುರು ಮಾಡ್ತಾವ. ಅದನ್ನ ನೋಡಿ ಇತರರು ಬಂದು ಏನಾಯ್ತ ಅಜ್ಜಿ ಅಂತ ಕೇಳ್ತಾರ. ಹಿಂಗ್ ಸೂಜಿ ಕಳೆದದ, ಹುಡುಕ್ಯಾಡಕತ್ತೀನಿ, ಕೌದಿ ಹೊಲಿಬೇಕಾದ ಸೂಜಿ ಕಳೆದೋಗ್ಯದ, ಹುಡುಕ್ಯಾಡಕತ್ತೀನಿ. ಎಲ್ಲಿ ಕಳೆದಾಗ ಅಂತ ಕೇಳಿದಾಗ ಮನ್ಯಾಗ ಕಳೆದ. ಮತ್ ನೀ ಇಲ್ಲಿ ಯಾಕೆ ಹುಡುಕ್ತದ? ಮನ್ಯಾಗ ಬೆಳಕು ಕಡಿಮೆ ಅದ, ಈಗ ಬೆಳಕು ಹೆಚ್ಚಿಗದ, ಅದಕ್ಕೆ ಇಲ್ಲಿ ಹುಡುಕ್ಯಾಡಕತ್ತೀನಿ ಅಂತ. ಆಗ ಅವರು ಯಾರು ಸಹಾಯ ಮಾಡಕ್ ಬಂದಿದ್ರಲ್ಲ, ಅವ್ರ ಮನಿ ಒಳಗಡೆ ಹೋಗಿ ಸ್ವಲ್ಪ ಹುಡುಕ್ಯಾಡ್ತಾರ. ಹುಡುಕ್ಯಾಡ್ದಾಗ ಸೂಜಿ ಸಿಗ್ತದ, ಅಜ್ಜಿ ಕೊಡ್ತಾರ. ಇವಿ ಎರಡೂ ಕಥೆಗಳಿಂದ ನಮ್ಗ ಒಂದು ಸಂದೇಶ ಸಿಗ್ತದ. ನಾವು ಕೂಡ ಮುಲ್ಲಾ ನಸರುದ್ದೀನ್ ನಂಗೆ ಹೀವಿ, ಆ ಅಜ್ಜಿ ಹಂಗೆ ಹೀವಿ, ಏನು ವ್ಯತ್ಯಾಸ ಇಲ್ಲ. ಯಾಕೆ ವ್ಯತ್ಯಾಸ ಇಲ್ಲ ಅಂತಂದ್ರ, ನಾವು ಕಳ್ಕೊಂಡಿದ್ದೆ ಒಂದ್ ಕಡೆಗೆ, ಹುಡುಕಕತ್ತಿದ್ದೆ ಮತ್ತೊಂದ್ ಕಡೆಗೆ. ನಾವೆಲ್ಲರೂ ನಮ್ಮ ಜೀವನದಲ್ಲಿ ಖುಷಿಯನ್ನು ಹುಡುಕಾಡ್ತಾ ಇದ್ದೀವಿ, ಸಂತೃಪ್ತಿಯನ್ನು ಹುಡುಕಾಡ್ತಾ ಇದ್ದೀವಿ, ಆನಂದವನ್ನ ಹುಡುಕಾಡ್ತಾ ಇದ್ದೀವಿ. ಆದ್ರೆ ಎಲ್ಲಿ ಹುಡುಕಾಡಕತ್ತೀವಿ ಅನ್ನೋದೇ ಮುಖ್ಯ ಆಗ್ಬಿಟ್ಟದ. ನಾವೆಲ್ಲರೂ ನಮ್ಮ ಆನಂದವನ್ನ, ಸಂತೃಪ್ತಿಯನ್ನ ಹಣದಲ್ಲಿ ಹುಡುಕಾಡಕತ್ತೀವಿ, ಅಧಿಕಾರದಲ್ಲಿ ಹುಡುಕಾಡಕತ್ತೀವಿ, ಇತರರಲ್ಲಿ ಹುಡುಕಾಡಕತ್ತೀವಿ. ಆದ್ರ ನಮ್ಮ ಖುಷಿ, ನಮ್ಮ ಸಂತೃಪ್ತಿ ಹೊರಗಡೆ ಇಲ್ಲ, ಒಳಗಡೆ ಅದ.
ನಾವು ನಮ್ಮ ಸಂತೃಪ್ತಿ ಖುಷಿಯನ್ನ ಹೊರಗಡೆ ಹುಡುಕಾಡಕತ್ತೀವಿ. ಅದು ಇರೋದು ನಾವು ಕಳ್ಕೊಂಡಿದ್ದಲ್ಲಿ ಒಳಗಡೆ ನಮ್ಮ ಅಂತರಾತ್ಮದಲ್ಲಿ, ಮನಸ್ಸಿನಲ್ಲಿ ನಾವು ನಮ್ಮ ನೆಮ್ಮದಿಯನ್ನ ಕಳ್ಕೊಂಡೀವಿ. ಆ ನೆಮ್ಮದಿಯನ್ನು ಹೊರಗಡೆ ಹುಡುಕಾಡಕತ್ತೀವಿ. ಅದ್ ಹೆಂಗ್ ಸಿಕ್ತು? ಕಳ್ಕೊಂಡಿದ್ದ ಜಾಗದಾಗ ಹುಡುಕಾಡಿದ್ರ ಸಿಗ್ತದ. ಅದು ಬಿಟ್ಟು ಬ್ಯಾರೆ ಕಡೆ ಹುಡುಕಾಡಿದ್ರ ಮುಲ್ಲನ ಸೂದನಿಗೆ ಹುಚ್ಚ ಅಂದೆವು, ಅಜ್ಜಿಗೆ ಹುಚ್ಚಿ ಅಂದೆವು. ಮತ್ ನಾವೇನು ಹಣದಲ್ಲಿ ಹುಡುಕ್ತೀವಿ, ಸೌಲಭ್ಯದಲ್ಲಿ ನಮ್ಮ ಸಂತೃಪ್ತಿ ಖುಷಿಯನ್ನು ಹುಡುಕ್ತೀವಿ, ಪ್ರತಿಷ್ಠೆಯಲ್ಲಿ ನಮ್ಮ ಸಂತೃಪ್ತಿ ಖುಷಿಯನ್ನು ಹುಡುಕ್ತೀವಿ. ಆದ್ರೆ ನಿಜವಾಗ್ಲೂ ನಾವು ಕಳ್ಕೊಂಡದ್ದು ಎಲ್ಲಿ? ಒಳಗಡೆ ನಮ್ಮ ಮನದಲ್ಲಿ ಪರಿವರ್ತನೆ ಆಗ್ಬೇಕು. ನಮ್ಮ ಮನಸ್ಸಿನಾಗೆ ನಾವು ಹುಡುಕಾಡ್ಬೇಕು. ಅಂತರಾತ್ಮದಲ್ಲಿ ಪರಿವರ್ತನೆ ಆಗ್ಬೇಕು. ನಮ್ಮೊಳಗೆ ನಮ್ಮ ಸಂತೃಪ್ತಿ ಕಳ್ಕೊಂಡಿವಿ, ನಮ್ಮೊಳಗೆ ಆಗ ಅಲ್ಲೇ ಹುಡುಕ್ಬೇಕು, ಅಲ್ಲೇ ಸಿಗ್ತದ. ಹೊರಗಡೆ ಸಿಗಲ್ಲ. ಹೊರಗಡೆ ಸ್ವಲ್ಪ ಸಿಕ್ಕಂಗ ಆಗ್ತದ, ಬೆಳಕ್ನಾಗ ಏನೋ ಕಂಡಂಗ ಆಗ್ತದ ಸ್ವಲ್ಪ, ಅದ್ರ ಕೈಗೆ ಹತ್ತಲ್ಲ. ಕೊನೆಗೆ ಅದರಲ್ಲಿ ಕೂಡ ಇಲ್ಲತ್ ಗೊತ್ತಾಗ್ತದೆ. ಯಾವ ಅಧಿಕಾರದಲ್ಲಿ ಇಲ್ಲ, ಯಾವ ಸೌಲಭ್ಯಗಳಲ್ಲಿ ಇಲ್ಲ, ಯಾವ ಸಂಪತ್ತಿನಲ್ಲಿ ಇಲ್ಲ, ಯಾವ ಸಂಬಂಧಗಳಲ್ಲಿ ಕೂಡ ಸಂತೃಪ್ತಿಗಳು ಇಲ್ಲ ಅನ್ನೋದು ಗೊತ್ತಾಗ್ತು. ನಮ್ಮ ಸಂತೃಪ್ತಿ ನಮ್ಮೊಳದ ಅದ, ಅದನ್ನ ನಾವು ಅರ್ಥೈಸಿಕೊಳ್ಳಬೇಕು. ಅದು ಬಿಟ್ಟು ಸುಮ್ಮನೆ ಹೊರಗಡೆ ನಾವು ನಮ್ಮ ಸಂತೃಪ್ತಿ ಹುಡುಕ್ಯಾಡ್ಕೊಂತ ಅಂದ್ರೆ ಬರೀ ದುಃಖ ಸಿಗ್ತದ ಹೊರ್ತು, ನಿರಾಶೆ ಸಿಗ್ತದ ಹೊರ್ತು ಅದು ನಮಗೆ ಕೈಗೆ ಹತ್ತದ. ಈ ಎರಡು ಕಥೆಗಳಿಂದ ನಾವು ಸರಳವಾಗಿ ಅರ್ಥ ಮಾಡ್ಕೋಬೇಕಷ್ಟೇ. ನಮ್ಮ ಸಂತೃಪ್ತಿ ನಮ್ಮೊಳಗೆ ನಾವು ಕಟ್ಕೊಳ್ಬೇಕಾಗ್ತದ, ಹುಡ್ಕೊಳ್ಬೇಕಾಗ್ತದ. ಅದಕ್ಕಾಗಿ ನಮ್ಮ ಮನದಲ್ಲಿ ನಾವು ನೆಲೆಸ್ಬೇಕಾಗ್ತದ. ನಮ್ಮ ಪರಿಚಯವನ್ನ ನಾವು ಸರಿಯಾಗಿ ಮಾಡ್ಕೋಬೇಕಾಗ್ತದ. ನಮ್ಮೊಳಗೆ ನಾವು ಇಳಿಬೇಕಾಗ್ತದ. ನಮ್ಮ ಭಾವನೆಗಳನ್ನ ನಾವು ವಿಶ್ಲೇಷಿಸಬೇಕಾಗ್ತದ. ನಮ್ಮ ವಿಚಾರಗಳನ್ನ ನಾವು ವಿಮರ್ಶಿಸಬೇಕಾಗ್ತದ. ನನ್ನನ್ನು ನಾನು ಸರಿಯಾಗಿ ನೋಡ್ಕೊಳ್ಬೇಕಾಗ್ತದ. ಅಂದಾಗ ಮಾತ್ರ ನನ್ನೊಳಗಿನ ಕಳ್ಕೊಂಡಂತ ಸಂತೃಪ್ತಿ, ಸುಖ, ನೆಮ್ಮದಿಗಳು ನನಗ ಸಿಗ್ತವ ಅನ್ನೋದು ಮೊದಲು ನಮ್ಮೆಲ್ಲ ತಲೆಯಲ್ಲಿ ಬರ್ಬೇಕು. ಧನ್ಯವಾದಗಳು.